ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿನಮಾನಗಳ ಧ್ಯಾನಕ್ಕಾಗಿ ನೇಮಕಗೊಂಡ ಭಾಗವು ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 47ರಿಂದ 53 ತನಕ ಇರುವಂಥ ವಚನಗಳು. ಪ್ರಿಯ ಸಹೋದರ ಸಹೋದರಿಯರೇ, ಈ ಉಪವಾಸ ಕಾಲವು ಕ್ರೈಸ್ತ ಜೀವನದಲ್ಲಿ ಅತ್ಯಂತ ಪವಿತ್ರವಾದ ಸಮಯವಾಗಿದೆ. ಈ ಸಮಯದಲ್ಲಿ ನಾವು ಯೇಸು ಕ್ರಿಸ್ತನ ಪೀಡೆ, ಶಿಲುಬೆ ಮತ್ತು ಅವನ ಅಪಾರ ಪ್ರೀತಿಯನ್ನು ಧ್ಯಾನಿಸುತ್ತೇವೆ. ದೇವರ ವಾಕ್ಯ ನಮಗೆ ಹೇಳುತ್ತದೆ, ಅವನ ಗಾಯಗಳಿಂದ ನಾವು ಗುಣಮುಖರಾದೆವು. ಈ ಒಂದು ವಾಕ್ಯದಲ್ಲಿ ದೇವರ ರಕ್ಷಣೆ ಮಹತ್ವದ ಸಂದೇಶ ಅಡಗಿದೆ. ಮಾನವನ ಜೀವನದಲ್ಲಿ ಹಲವಾರು ರೀತಿಯ ಗಾಯಗಳಿವೆ. ಕೆಲವು ಗಾಯಗಳು ದೇಹಕ್ಕೆ ಆಗುತ್ತವೆ, ಕೆಲವು ಮನಸ್ಸಿಗೆ ಆಗುತ್ತವೆ, ಮುಂತಾದವು ಆತ್ಮಕ್ಕೆ ಆಗುತ್ತವೆ. ಪಾಪ, ದುಃಖ, ಭಯ, ನಿರಾಶೆ, ಕುಂಠಿತನ, ಅನ್ಯಾಯ ಇವೆಲ್ಲವೂ ಮಾನವನ ಹೃದಯವನ್ನು ಗಾಯಗೊಳಿಸುತ್ತವೆ. ಕೆಲವೊಮ್ಮೆ ಕುಟುಂಬದ ಸಮಸ್ಯೆಗಳು, ಸಂಬಂಧಗಳ ಮುರಿತ, ಜೀವನದ ಕಷ್ಟಗಳು ನಮ್ಮ ಮನಸ್ಸನ್ನು ತುಂಬ ನೋಯಿಸುತ್ತವೆ. ಇಂತಹ ಎಲ್ಲ ಗಾಯಗಳಿಗೆ ನಿಜವಾದ ಗುಣಮುಖತೆಯನ್ನು ನೀಡಬಲ್ಲವರು ಯೇಸು ಕ್ರಿಸ್ತನೇ. ಯೋಹಾನ 11ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಯಹೂದಿ ನಾಯಕರು ಯೇಸುವಿನ ಅದ್ಭುತಗಳನ್ನು ನೋಡಿ ಭಯಪಟ್ಟರು. ಅವರು ಸಭೆ ಸೇರಿ ಯೇಸುವನ್ನು ಕೊಲ್ಲಲು ಯೋಜನೆ ಮಾಡಿದರು. ಅಲ್ಲಿ ಮಹಾಯಾಜಕನು ಕಯಾಫನು ಹೇಳಿದನು, ಒಬ್ಬನು ಜನರಿಗಾಗಿ ಸಾಯುವುದು ಉತ್ತಮ. ಅವನು ಅರ್ಥ ಮಾಡಿಕೊಳ್ಳದೆ ಹೇಳಿದರೂ ಅದು ದೇವರ ಯೋಜನೆ ಭಾಗವಾಗಿತ್ತು. ಯೇಸು ತನ್ನ ಜೀವನವನ್ನು ಕೊಟ್ಟು ಮಾನವನ ಕುಲಕ್ಕೆ ರಕ್ಷಣೆಯನ್ನು ನೀಡಲು ಬಂದಿದ್ದನು. ಅವನ ಮರಣವು ಕೇವಲ ಒಂದು ದುಃಖಕರ ಘಟನೆ ಅಲ್ಲ, ಅದು ದೇವರ ಪ್ರೀತಿಯ ಮಹಾನ್ ಯೋಜನೆಯಾಗಿತ್ತು. ಪ್ರವಾದಿ ಯೆಶಾಯನು ಬಹಳ ವರ್ಷಗಳ ಮುಂಚೆಯೇ ಕ್ರಿಸ್ತನ ಪೀಡೆಯ ಬಗ್ಗೆ ಹೇಳಿದ್ದಾನೆ. ಯೆಶಾಯ 53ರಲ್ಲಿ ಅವನು ಹೇಳುತ್ತಾನೆ, ಅವನು ನಮ್ಮ ದೋಷಗಳಿಗಾಗಿ ಗಾಯಗೊಂಡನು, ನಮ್ಮ ಅಪರಾಧಗಳಿಗಾಗಿ ಕುಟುಕಲ್ಪಟ್ಟನು. ಅವನ ಶಿಕ್ಷೆಯಿಂದ ನಮಗೆ ಶಾಂತಿ ದೊರೆಯಿತು, ಅವನ ಗಾಯಗಳಿಂದ ನಾವು ಗುಣಮುಖರಾದೆವು. ಈ ವಾಕ್ಯಗಳು ಕ್ರಿಸ್ತನ ಶಿಲುಬೆಯ ಅರ್ಥವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತವೆ. ಮಾನವನ ಪಾಪದ ಶಿಕ್ಷೆಯನ್ನು ಯೇಸು ತನ್ನ ಮೇಲೆ ತೆಗೆದುಕೊಂಡನು. ನಾವು ಅನುಭವಿಸಬೇಕಾದ ನೋವನ್ನು ಅವನು ಅನುಭವಿಸಿದನು. ಯೇಸುವಿನ ಪೀಡೆಯನ್ನು ನೆನಪಿಸಿಕೊಂಡಾಗ ಅವನು ಅನುಭವಿಸಿದ ನೋವು ಮತ್ತು ಗಾಯಗಳು ನಮಗೆ ಸ್ಪಷ್ಟವಾಗುತ್ತವೆ. ಸೈನಿಕರು ಅವನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಹಾಕಿದರು, ಅವನನ್ನು ಕ್ರೂರವಾಗಿ ಚಾಟಿಯಿಂದ ಹೊಡೆದರು. ನಂತರ ಶಿಲುಬೆಗೆ ಹಾಕುವಾಗ ಅವನ ಕೈಗಳಿಗೂ ಮತ್ತು ಕಾಲುಗಳಲ್ಲಿ ಕೀಲುಗಳನ್ನು ತೂರಿಸಿದರು. ಕೊನೆಯಲ್ಲಿ ಒಬ್ಬ ಸೈನಿಕನು ಅವನ ಬದಿಯನ್ನು ಕತ್ತಿಯಿಂದ ಚುಚ್ಚಿದನು. ಅಲ್ಲಿ ರಕ್ತ ಮತ್ತು ನೀರು ಹೊರಬಂದವು. ಈ ಎಲ್ಲ ಗಾಯಗಳು ಮಾನವನ ರಕ್ಷಣೆಗೆ ನಡೆದವು. ದೇವರು ನಮಗೆ ಎಷ್ಟೋ ಪ್ರೀತಿಸುತ್ತಾನೆ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ತೋರಿಸುತ್ತದೆ. 1 ಪೇತ್ರ 2ನೇ ಅಧ್ಯಾಯ 21ರಿಂದ 75ರಲ್ಲಿ ಹೇಳುತ್ತಾನೆ, ಕ್ರಿಸ್ತನು ನಮಗಾಗಿ ಪೀಡೆ ಅನುಭವಿಸಿ ನಮಗೆ ಮಾದರಿಯಾಗಿದ್ದಾನೆ. ಅವನು ಪಾಪವಿಲ್ಲದವನು. ಅವನನ್ನು ಅವಮಾನಿಸಿದಾಗ ಅವನು ಪ್ರತಿಯಾಗಿ ಅವಮಾನ ಮಾಡಲಿಲ್ಲ, ಅವನನ್ನು ಶಪಿಸಿದಾಗ ಅವನು ಶಪಿಸಲಿಲ್ಲ. ಬದಲಾಗಿ ಅವನು ತನ್ನನ್ನು ದೇವರಿಗೆ ಒಪ್ಪಿಸಿಕೊಂಡನು. ಇದರಿಂದ ನಮಗೆ ಒಂದು ಮಹತ್ವದ ಪಾಠ ಸಿಗುತ್ತದೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಸಹನೆ, ಕ್ಷಮೆ ಮತ್ತು ದೇವರ ಮೇಲಿನ ವಿಶ್ವಾಸವನ್ನು ಹೊಂದಬೇಕು. ಕ್ರಿಸ್ತನ ಗಾಯಗಳಿಂದ ನಮಗೆ ಹಲವಾರು ರೀತಿಯ ಗುಣಮುಖತೆ ದೊರೆಯುತ್ತದೆ. ಮೊದಲನೆಯದಾಗಿ ಪಾಪದಿಂದ ಗುಣಮುಖತೆ ದೊರೆಯುತ್ತದೆ. ಯೇಸು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆ ಹೊಸ ಜೀವನವನ್ನು ನೀಡುತ್ತಾನೆ. ಎರಡನೆಯದಾಗಿ ಮನಸ್ಸಿನ ಗುಣಮುಖತೆ ದೊರೆಯುತ್ತದೆ. ದುಃಖ, ಭಯ ಮತ್ತು ನಿರಾಶೆಯಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಮೂರನೆಯದಾಗಿ ಸಂಬಂಧಗಳ ಗುಣಮುಖತೆ ದೊರೆಯುತ್ತದೆ. ದೇವರ ಪ್ರೀತಿ ನಮ್ಮ ಹೃದಯದಲ್ಲಿ ಬಂದಾಗ ನಾವು ಇತರರನ್ನು ಕ್ಷಮಿಸಲು ಮತ್ತು ಪ್ರೀತಿಸಲು ಕಲಿಯುತ್ತೇವೆ. ನಾಲ್ಕನೆಯದಾಗಿ ಆತ್ಮೀಯ ಗುಣಮುಖತೆ ದೊರೆಯುತ್ತದೆ. ದೇವರೊಂದಿಗೆ ನಮ್ಮ ಸಂಬಂಧ ಪುನಃ ಸ್ಥಾಪನೆಯಾಗುತ್ತದೆ. ಒಂದು ಉದಾಹರಣೆಯನ್ನು ನೋಡೋಣ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿದನು. ಅವನು ಪಾಪದ ಜೀವನದಲ್ಲಿ ಬದುಕುತ್ತಿದ್ದನು ಮತ್ತು ಅವನಿಗೆ ಮನಸ್ಸಿನ ಶಾಂತಿ ಇರಲಿಲ್ಲ. ಒಂದು ದಿನ ಅವನು ಯೇಸುವಿನ ಮುಂದೆ ಪ್ರಾರ್ಥನೆ ಮಾಡಲು ಆರಂಭಿಸಿದನು. ನಿಧಾನವಾಗಿ ಅವನ ಜೀವನ ಬದಲಾಯಿತು. ಅವನ ಮನಸ್ಸಿಗೆ ಶಾಂತಿ ಬಂತು ಮತ್ತು ಅವನು ಹೊಸ ಜೀವನವನ್ನು ಆರಂಭಿಸಿದನು. ಇದು ಕ್ರಿಸ್ತನ ಗಾಯಗಳಿಂದ ದೊರೆಯುವ ಆತ್ಮೀಯ ಗುಣಮುಖತೆಯಾಗಿದೆ. ಈ ಉಪವಾಸ ಕಾಲದಲ್ಲಿ ನಾವು ಈ ಸತ್ಯವನ್ನು ನಮ್ಮ ಜೀವನದಲ್ಲಿ ಅನುಭವಿಸಲು ಕೆಲವು ಕಾರ್ಯಗಳನ್ನು ಮಾಡಬೇಕು. ಮೊದಲನೆಯದಾಗಿ ಪಶ್ಚಾತ್ತಾಪ ಮಾಡಬೇಕು. ನಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಬೇಕು. ಎರಡನೆಯದಾಗಿ ಹೆಚ್ಚು ಪ್ರಾರ್ಥನೆಯನ್ನು ಮಾಡಬೇಕು. ದೇವರೊಂದಿಗೆ ಹೆಚ್ಚಿನ ಸಮಯವನ್ನು ನಾವು ಕಳೆಯಬೇಕು. ಮೂರನೆಯದಾಗಿ ಉಪವಾಸ ಮಾಡಬೇಕು. ಇದು ನಮ್ಮ ಮನಸ್ಸನ್ನು
ನಿಯಂತ್ರಿಸಲು ಸಹಾಯ ಮಾಡುತ್ತದೆ. 4ನೇದಾಗಿ ದಾನ ಮಾಡಬೇಕು. ಬಡವರಿಗೆ ಸಹಾಯ ಮಾಡುವುದರಿಂದ ದೇವರ ಪ್ರೀತಿಯನ್ನು ಹಂಚಿಕೊಳ್ಳಬಹುದು. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಕ್ರಿಸ್ತನ ಗಾಯಗಳು ಕೇವಲ ನೋವಿನ ಕಥೆಯಲ್ಲ, ಅವು ದೇವರ ಅಪಾರ ಪ್ರೀತಿಯ ಸಾಕ್ಷಿಯಾಗಿದೆ. ಅವನ ಗಾಯಗಳಿಂದ ನಮಗೆ ಕ್ಷಮೆ, ಶಾಂತಿ ಮತ್ತು ಹೊಸ ಜೀವನ ದೊರೆಯುತ್ತದೆ. ಆದ್ದರಿಂದ ನಾವು ನಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ನಿನ್ನ ಪವಿತ್ರ ಗಾಯಗಳಿಂದ ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ಮತ್ತು ನಮ್ಮ ಜೀವನವನ್ನು ಗುಣಪಡಿಸು. ನಮಗೆ ಶಾಂತಿ ಮತ್ತು ಹೊಸ ಜೀವನವನ್ನು ಕೊಡು. ಆಮೇನ್.